ಸಚಿವಾಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಮಿಸ್ ಆದಾಗ ಅವರಿಗಿಂತ ಅವರ ಬೆಂಬಲಿಗರ ಹಾದಿರಂಪ ಬೀದಿರಂಪವೇ ಜೋರಾಗಿರುತ್ತೆ. ಅಸಲಿಗೆ ಸಚಿವ ಸ್ಥಾನ ಕಳೆದುಕೊಂಡವರು ಮೊದಲು ರಾಜೀನಾಮೆ ಅಂತ ಹೇಳಿಕೆ ಕೊಡ್ತಾರೆ. ಆಮೇಲೆ ಅದರಲ್ಲಿ ಒಂದಿಬ್ರು ರಾಜೀನಾಮೆ ಕೊಟ್ಟು ವಾಪಸ್ ತಗೋತಾರೆ. ಅದಾದ ಮೇಲೂ ಅಸಮಾಧಾನ ತೋರಿಸ್ಕೋಬೇಕು ಅಂದರೆ ಒಂದೇ ದಾರಿ. ಏನದು? ಅದೇ ಅಧಿವೇಶನ, ಸದನ, ಮೌನ. ಒಳನೋಟದಲ್ಲಿ ನೋಡೋಣ. ಊರಿಗೆ ಬರೋರು ನೀರಿಗೆ ಬರಲ್ವಾ ಅನ್ನೋ ಗಾದೆ ಮಾತನ್ನೇ ಸುಳ್ಳು ಮಾಡ್ತಾರಂತೆ ಇವರು. ಊರಿಗೆ ಬರ್ತಾರಂತೆ ಆದ್ರೆ ನೀರಿಗೆ ಬರಲ್ವಂತೆ. ಒಂದ್ ವೇಳೆ ನೀರಿಗೆ ಬಂದ್ರೆ ಮಾತಾಡಲ್ವಂತೆ. ಇದೊಳ್ಳೆ ಕತೆ ಆಯ್ತಲ್ಲ. ನೀರಿಗೆ ಬರೋದು ಯಾಕೆ, ನೀರಿಗೆ ಬಂದು ಮಾತಾಡದೆ ಕೂರೋದು ಯಾಕೆ ಅಂತ ಕೇಳಿದ್ರೆ ಮಗು ಹತ್ರ ಅಲ್ವಾ ಹಾಲು ಕುಡಿಸೋದು ಅಂತ ಮತ್ತೊಂದು ಗಾದೆ ಮಾತಲ್ಲೇ ಉತ್ತರ ಕೊಡ್ತಾರೆ. ಅಂದ್ರೆ ಈ ಅಳು ಯಾಕೋ ನಿಲ್ಲೋ ಹಂಗೆ ಕಾಣ್ತಿಲ್ಲ ಬಿಡಪ್ಪ ಅಂತ ಯಾವುದೋ ನಿಲ್ಲದ ಅಳುವಿನ ಕಥೆಯನ್ನು, ಗಾದೆ ಮಾತುಗಳ ಸರಣಿಯನ್ನು ಹೇಳ್ತಾ ಎಂಟ್ರಿ ಕೊಟ್ಟರು ನೋಡಿ ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಒಂದೋ ಒಗಟು ಹೇಳ್ತೀರಿ, ಇಲ್ಲ ಅಂದ್ರೆ ಗಾದೆ ಹೇಳ್ತೀರಿ, ಆಮೇಲೆ ನಮಗೆ ಪ್ರಶ್ನೆ ಕೇಳ್ತೀರಿ. ಅದೇನು ನಿಮ್ಮ ಗಾದೆ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಕತೆ. ವಿಷಯ ಏನಪ್ಪ ಅಂದ್ರೆ, ವಿಧಾನಸಭೆಯ ಮುಗುಸಾಲೆ ಮೂಲಗಳ ಪ್ರಕಾರ ಇವತ್ತು ಶುರುವಾಗಿರೋ ವಿಧಾನಮಂಡಲದ ಅಧಿವೇಶನದಲ್ಲಿ ಬಂಡಾಯ ಓಪನ್ ಆಗಿ ಕಾಣಿಸ್ತಾ ಇದೆಯಂತೆ. ಸಚಿವ ಸ್ಥಾನ ವಂಚಿತ ಶಾಸಕರು ಅಧಿವೇಶನಕ್ಕೆ ಬಂದರೂ ಸಹ ಕಲಾಪಕ್ಕೆ ಹೋಗದೆ ಅಸಹಕಾರ ಚಳುವಳಿ ಆರಂಭಿಸಿದ್ದಾರೆ. ಅರೆ, ಅಧಿವೇಶನಕ್ಕೆ ಬರೋದ್ಯಾಕೆ, ಬಂದ್ಮೇಲೆ ಒಳಗೆ ಹೋಗದೆ ಮೊಗಸಾಲೆಯಲ್ಲೇ ಕೂರೋದ್ಯಾಕೆ, ಒಳಗೆ ಬಂದು ಕೂತ್ರು ಏನ್ ಮಾತಾಡಲ್ಲ ಅನ್ನೋದ್ಯಾಕೆ, ಇದರ ಬದಲು ಮನೆಯಲ್ಲೇ ಇರ್ಬೋದಲ್ವಾ ಅಂತ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಕೆಲವರ ಗುಸುಗುಸು ಕಿವಿಗೆ ಬಿದ್ದಿದ್ದೆ ತಡ ರೆಬಲ್ ಟೀಮಿನವರು ಉತ್ತರ ಕೊಟ್ಟಿರೋದು ಅದೇ ಮೊಗಸಾಲೆ ಮೂಲಗಳಿಂದಲೇ ಖಚಿತವಾಗಿದೆ. ಕಾಂಗ್ರೆಸ್ ರೆಬಲ್ ಟೀಮಿನ ಮೂಲಗಳು ಹೇಳೋದೇನಪ್ಪ ಅಂದ್ರೆ, ಬೇಜಾರಾಗಿದೆ ಅಂತ ಸುಮ್ಮನೆ ಮನೆಯಲ್ಲಿ ಕೂತ್ರೆ ಕೇಳೋರು ಯಾರು ಇರಲ್ಲ. ಅಧಿವೇಶನಕ್ಕೆ ಬಂದು ಸಹ ತಟಸ್ಥವಾಗಿ ಉಳಿದ್ರೇನೆ ಬಿಸಿ ತಾಗೋದು. ಅಸಮಾಧಾನ ಇದೆ ಅಂತ ಗೊತ್ತಾಗೋದು. ನಮ್ಮ ವಿಷಯದಲ್ಲಿ ಏನ್ ಡಿಸಿಷನ್ ಮಾಡ್ತಾರೆ ಅಂತ ಗೊತ್ತಾಗೋವರೆಗೂ ಹಿಂಗೆ ಮಾಡುದು ಅಂತ ಬಂಡಾಯಗಾರರು ಗುಸುಗುಸು ಮಾತಾಡಿದ್ದು ನಮ್ಮ ಗೋವಿಂದಣ್ಣನ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಸಚಿವಾಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಮಿಸ್ ಆದಾಗ ಅವರಿಗಿಂತ ಅವರ ಬೆಂಬಲಿಗರ ಹಾದಿರಂಪ ಬೀದಿರಂಪವೇ ಜೋರಾಗಿರುತ್ತೆ. ಅಸಲಿಗೆ ಸಚಿವ ಸ್ಥಾನ ಕಳೆದುಕೊಂಡವರು ಮೊದಲು ರಾಜೀನಾಮೆ ಅಂತ ಹೇಳಿಕೆ ಕೊಡ್ತಾರೆ. ಆಮೇಲೆ ಅದರಲ್ಲಿ ಒಂದಿಬ್ರು ರಾಜೀನಾಮೆ ಕೊಟ್ಟು ವಾಪಸ್ ತಗೋತಾರೆ. ಅದಾದ ಮೇಲೂ ಅಸಮಾಧಾನ ತೋರಿಸ್ಕೋಬೇಕು ಅಂದರೆ ಒಂದೇ ದಾರಿ. ಏನದು? ಅದೇ ಅಧಿವೇಶನ, ಸದನ, ಮೌನ. ಒಳನೋಟದಲ್ಲಿ ನೋಡೋಣ. ಊರಿಗೆ ಬರೋರು ನೀರಿಗೆ ಬರಲ್ವಾ ಅನ್ನೋ ಗಾದೆ ಮಾತನ್ನೇ ಸುಳ್ಳು ಮಾಡ್ತಾರಂತೆ ಇವರು. ಊರಿಗೆ ಬರ್ತಾರಂತೆ ಆದ್ರೆ ನೀರಿಗೆ ಬರಲ್ವಂತೆ. ಒಂದ್ ವೇಳೆ ನೀರಿಗೆ ಬಂದ್ರೆ ಮಾತಾಡಲ್ವಂತೆ. ಇದೊಳ್ಳೆ ಕತೆ ಆಯ್ತಲ್ಲ. ನೀರಿಗೆ ಬರೋದು ಯಾಕೆ, ನೀರಿಗೆ ಬಂದು ಮಾತಾಡದೆ ಕೂರೋದು ಯಾಕೆ ಅಂತ ಕೇಳಿದ್ರೆ ಮಗು ಹತ್ರ ಅಲ್ವಾ ಹಾಲು ಕುಡಿಸೋದು ಅಂತ ಮತ್ತೊಂದು ಗಾದೆ ಮಾತಲ್ಲೇ ಉತ್ತರ ಕೊಡ್ತಾರೆ. ಅಂದ್ರೆ ಈ ಅಳು ಯಾಕೋ ನಿಲ್ಲೋ ಹಂಗೆ ಕಾಣ್ತಿಲ್ಲ ಬಿಡಪ್ಪ ಅಂತ ಯಾವುದೋ ನಿಲ್ಲದ ಅಳುವಿನ ಕಥೆಯನ್ನು, ಗಾದೆ ಮಾತುಗಳ ಸರಣಿಯನ್ನು ಹೇಳ್ತಾ ಎಂಟ್ರಿ ಕೊಟ್ಟರು ನೋಡಿ ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಒಂದೋ ಒಗಟು ಹೇಳ್ತೀರಿ, ಇಲ್ಲ ಅಂದ್ರೆ ಗಾದೆ ಹೇಳ್ತೀರಿ, ಆಮೇಲೆ ನಮಗೆ ಪ್ರಶ್ನೆ ಕೇಳ್ತೀರಿ. ಅದೇನು ನಿಮ್ಮ ಗಾದೆ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಕತೆ. ವಿಷಯ ಏನಪ್ಪ ಅಂದ್ರೆ, ವಿಧಾನಸಭೆಯ ಮುಗುಸಾಲೆ ಮೂಲಗಳ ಪ್ರಕಾರ ಇವತ್ತು ಶುರುವಾಗಿರೋ ವಿಧಾನಮಂಡಲದ ಅಧಿವೇಶನದಲ್ಲಿ ಬಂಡಾಯ ಓಪನ್ ಆಗಿ ಕಾಣಿಸ್ತಾ ಇದೆಯಂತೆ. ಸಚಿವ ಸ್ಥಾನ ವಂಚಿತ ಶಾಸಕರು ಅಧಿವೇಶನಕ್ಕೆ ಬಂದರೂ ಸಹ ಕಲಾಪಕ್ಕೆ ಹೋಗದೆ ಅಸಹಕಾರ ಚಳುವಳಿ ಆರಂಭಿಸಿದ್ದಾರೆ. ಅರೆ, ಅಧಿವೇಶನಕ್ಕೆ ಬರೋದ್ಯಾಕೆ, ಬಂದ್ಮೇಲೆ ಒಳಗೆ ಹೋಗದೆ ಮೊಗಸಾಲೆಯಲ್ಲೇ ಕೂರೋದ್ಯಾಕೆ, ಒಳಗೆ ಬಂದು ಕೂತ್ರು ಏನ್ ಮಾತಾಡಲ್ಲ ಅನ್ನೋದ್ಯಾಕೆ, ಇದರ ಬದಲು ಮನೆಯಲ್ಲೇ ಇರ್ಬೋದಲ್ವಾ ಅಂತ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಕೆಲವರ ಗುಸುಗುಸು ಕಿವಿಗೆ ಬಿದ್ದಿದ್ದೆ ತಡ ರೆಬಲ್ ಟೀಮಿನವರು ಉತ್ತರ ಕೊಟ್ಟಿರೋದು ಅದೇ ಮೊಗಸಾಲೆ ಮೂಲಗಳಿಂದಲೇ ಖಚಿತವಾಗಿದೆ.
ಕಾಂಗ್ರೆಸ್ ರೆಬಲ್ ಟೀಮಿನ ಮೂಲಗಳು ಹೇಳೋದೇನಪ್ಪ ಅಂದ್ರೆ ಬೇಜಾರಾಗಿದೆ ಅಂತ ಸುಮ್ಮನೆ ಮನೆಯಲ್ಲಿ ಕೂತ್ರೆ ಕೇಳೋರು ಯಾರು ಇರಲ್ಲ. ಅಧಿವೇಶನಕ್ಕೆ ಬಂದು ಸಹ ತಟಸ್ಥವಾಗಿ ಉಳಿದ್ರೇನೆ ಬಿಸಿ ತಾಗೋದು, ಅಸಮಾಧಾನ ಇದೆ ಅಂತ ಗೊತ್ತಾಗೋದು, ನಮ್ಮ ವಿಷಯದಲ್ಲಿ ಏನ್ ಡಿಸಿಷನ್ ಮಾಡ್ತಾರೆ ಅಂತ ಗೊತ್ತಾಗೋವರೆಗೂ ಹಿಂಗೆ ಮಾಡೋದು ಅಂತ ಬಂಡಾಯಗಾರರು ಗುಸುಗುಸು ಮಾತಾಡಿದ್ದು ನಮ್ಮ ಗೋವಿಂದಣ್ಣನ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.